ನಮಸ್ಕಾರ ಸ್ನೇಹಿತರೆ, ವೆಜಿಟೇರಿಯನ್ ಪ್ರೋಟೀನ್ ಸೋರ್ಸ್. ತುಂಬಾ ವೆಜಿಟೇರಿಯನ್ ಕಷ್ಟ ಆಗುತ್ತೆ ಪ್ರೋಟೀನ್ ಕಂಪ್ಲೀಟ್ ಮಾಡೋಕೆ. ಎಸ್ಪೆಷಲಿ ಬೇಗ ಫ್ಯಾಟ್ ಲಾಸ್ ಆಗಬೇಕು, ಮಸಲ್ ಬಿಲ್ಡ್ ಆಗಬೇಕಾದ್ರೆ ಯಾವ ಪ್ರೋಟೀನ್ ತಗೊಳ್ಬೇಕು ಈ ಡೀಟೇಲ್ ಆಗಿ ಹೇಳ್ತೀನಿ. 10 ಪ್ರೋಟೀನ್ ಸೋರ್ಸ್ ಹೇಳ್ತೀನಿ ವೆಜಿಟೇರಿಯನ್ ಅಲ್ಲಿ. ವಿಡಿಯೋ ಎಂಡ್ ತನಕ ನೋಡಿ, ಎಷ್ಟು ಗ್ರಾಮ್ ಪ್ರೋಟೀನ್ ಇದೆ, ಹೇಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತೀನಿ. ಟೈಮ್ ವೇಸ್ಟೇ ಮಾಡೋದಿಲ್ಲ. 3, 2, 1 ಲೆಟ್ಸ್ ಗೋ. ರ್ಯಾಂಕ್ 10 ಅಲ್ಲಿ ಬರುತ್ತೆ ರೋಸ್ಟೆಡ್ ಚನಾ. ಇದರಲ್ಲಿ ಒಂದು ಬೌಲ್ ಅರೌಂಡ್ 7 to 8 ಗ್ರಾಮ್ ಪ್ರೋಟೀನ್ ಇದೆ. ಇದನ್ನ ನೀವು ಕುಕುಂಬರ್, ಟೊಮೆಟೊ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ಬಹುದು. ಫೈಬರ್ ಸಿಗುತ್ತೆ. ವೆಜಿಟೇರಿಯನ್ ಪ್ರೋಟೀನ್ ಸೋರ್ಸ್ ಅಲ್ಲಿ ಇದು ಒನ್ ಆಫ್ ದ ಚೀಪೆಸ್ಟ್ ಪ್ರೋಟೀನ್ ಸೋರ್ಸ್. ಇದನ್ನ ನಿಮ್ ಡಯಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ, ಎಸ್ಪೆಷಲಿ ಇಫ್ ಯು ಆರ್ ವೆಜಿಟೇರಿಯನ್. 9th ರ್ಯಾಂಕ್ ಅಲ್ಲಿ ಬರುತ್ತೆ ಪೀನಟ್ಸ್. ಹ್ಯಾಂಡ್ಫುಲ್ ಪೀನಟ್ಸ್ ಅಲ್ಲಿ ಅರೌಂಡ್ 8 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಇಲ್ಲ ನೀವು ಪೀನಟ್ ಬಟರ್ ತಗೊಳ್ಬಹುದು. ಪೀನಟ್ ಬಟರ್ ತಗೊಳ್ಳೋ ನ್ಯಾಚುರಲ್ ಸೋರ್ಸ್ ತಗೊಳ್ಳಿ. ಹೈಡ್ರೋಜನೇಟೆಡ್ ಆಯಿಲ್ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಇದನ್ನ ಸ್ನಾಕ್ ತರ ತಗೊಳ್ಬಹುದು. ಅಗೇನ್ ವಾಲ್ಯೂಮ್ ಇನ್ಕ್ರೀಸ್ ಮಾಡ್ಲಿಕ್ಕೆ ಇದರಲ್ಲಿ ಸಹ ಕುಕುಂಬರ್, ಟೊಮೆಟೊ ಎಲ್ಲ ಮಿಕ್ಸ್ ಮಾಡಿ ಒಂದು ಸಲಾಡ್ ತರ ಮಾಡ್ತೀನಿ. ಹೈ ಪ್ರೋಟೀನ್ ಪೀನಟ್ ಸಲಾಡ್ ರೆಡಿ ಆಗುತ್ತೆ. 8th ರ್ಯಾಂಕ್ ಅಲ್ಲಿ ಬರುತ್ತೆ ಗ್ರೀನ್ ಪೀಸ್. ಹೌದು, ಗ್ರೀನ್ ಬಟಾಣಿ ಬರುತ್ತಲ್ಲ ಅದು. ಅದರಲ್ಲಿ ಸಹ 8 ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಪರ್ ಕಪ್ ಅಲ್ಲಿ. ಅದನ್ನ ನೀವು ಅಡಿಗೆ ಮಾಡ್ಕೊಳ್ಬಹುದು, ಅಂದ್ರೆ ಪಲ್ಯ ತರ ಮಾಡ್ಕೊಳ್ಬಹುದು ಅಥವಾ ಕರಿ ಮಾಡ್ಕೊಳ್ಬಹುದು. ಗ್ರೇವಿ ಕಮ್ಮಿ ತಗೊಂಡು ಗ್ರೀನ್ ಪೀಸ್ ನ ಜಾಸ್ತಿ ತಗೊಳ್ಳಿ, ಅಥವಾ ಗ್ರೀನ್ ಪೀಸ್ ಸಲಾಡು ಮಾಡಬಹುದು. ತುಂಬಾ ಬ್ರಾಂಡ್ಸ್ ಗ್ರೀನ್ ಪೀ ಯೂಸ್ ಮಾಡ್ಕೊಂಡು ಪ್ಲಾಂಟ್ ಪ್ರೋಟೀನ್ ಮಾಡ್ತಾರೆ. ಸೊ ಇಟ್ ಈಸ್ ಆಲ್ಸೋ ಅ ಗುಡ್ ವೆಜಿಟೇರಿಯನ್ ಪ್ರೋಟೀನ್ ಸೋರ್ಸ್. 7th ರ್ಯಾಂಕ್ ಅಲ್ಲಿ ಬರುತ್ತೆ ಸ್ಪ್ರೌಟ್ಸ್. ನೀವು ಬೇರೆ ಬೇರೆ ತರ ಸ್ಪ್ರೌಟ್ಸ್ ಮಾಡಬಹುದು. ಬ್ಲಾಕ್ ಚನಾ ಸ್ಪ್ರೌಟ್ಸ್ ಮಾಡಬಹುದು, ಅಥವಾ ರೆಗ್ಯುಲರ್ ಸ್ಪ್ರೌಟ್ಸ್, ಗ್ರೀನ್ ಸ್ಪ್ರೌಟ್ಸ್ ಮಾಡಬಹುದು. ಇದನ್ನೆಲ್ಲ ನೀವು ಓವರ್ ನೈಟ್ ಇಟ್ಕೊಂಡು ಸೋಕ್ ಮಾಡಿಟ್ಕೊಂಡು ಬೆಳಿಗ್ಗೆ ಎದ್ದು ತಿನ್ಬಹುದು. ಇದರಲ್ಲಿ 100 ಗ್ರಾಮ್ಸ್ ಅಲ್ಲಿ ಅರೌಂಡ್ 8 to 10 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ತುಂಬಾ ಒಳ್ಳೇದು, ಎಸ್ಪೆಷಲಿ ಫೈಬರ್ ತುಂಬಾ ಒಳ್ಳೇದು. ಲೆಂಟಿಲ್ಸ್ ಅಂತ ಹೇಳ್ತಾರಲ್ಲ ಅದೇ ತರ ಇದು ಸ್ಪ್ರೌಟ್ಸ್. ಬೇಸಿಕಲಿ ಏನು ಅಂದ್ರೆ ನಿಮ್ಗೆ ಈಸಿ ಟು ಈಟ್. ನಂಗೆ ಬೇಯಿಸಿ ತಿನ್ಲಿಕ್ಕೆ ಇಷ್ಟ, ನಿಮ್ಗೆ ಬೇಯಿಸಿ ತಿನ್ಲಿಕ್ಕೆ ಇಷ್ಟ, ನೀವು ಸಹ ಹಾಗೆ ತಗೊಳ್ಬಹುದು. ಇಸ್ ಆಲ್ಸೋ ವೆರಿ ಗುಡ್ ಪ್ರೋಟೀನ್ ಸೋರ್ಸ್. 6ನೇದು ಬಂದ್ಬಿಟ್ಟು ಸತ್ತು ಡ್ರಿಂಕ್ ಅಂತ ಹೇಳಿ. ಸತ್ತು ಡ್ರಿಂಕ್ ಅಂದ್ರೆ ಏನಿಲ್ಲ, ನಮ್ಮ ಕಡಲೆ ಹುಡಿಯ ಡ್ರಿಂಕ್ ಅದು. ಅದನ್ನ ನೀವು ಸ್ವೀಟ್ ಸಹ ಮಾಡ್ಕೊಳ್ಬಹುದು, ಮಜ್ಜಿಗೆ ತರ ಸಹ ಮಾಡ್ಕೊಳ್ಬಹುದು. ಸ್ವಲ್ಪ ಮಸಾಲ ಹಾಕಿ ಮಾಡ್ಬೇಕು. ಅದ್ರ ರೆಸಿಪಿ ಬೇಕಂದ್ರೆ ಸತ್ತು ಅಂತ ಕಮೆಂಟ್ ಮಾಡಿ, ನಾನು ಕೊಡ್ತೇನೆ. ಇದರಲ್ಲಿ ನಿಮ್ಗೆ ತುಂಬಾ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ನಾರ್ತ್ ಇಂಡಿಯಲ್ಲಿ ಇದನ್ನ ಎಸ್ಪೆಷಲ್ ಜಾಸ್ತಿ ಕುಡಿತಾರೆ. ಒಂದು ಗ್ಲಾಸ್ ಅಲ್ಲಿ ಅರೌಂಡ್ 12 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ತುಂಬಾ ಒಳ್ಳೇದು ಅಂಡ್ ಪ್ರೈಸ್ ತುಂಬಾ ಕಮ್ಮಿ. ಅರ್ಥ ಆಯ್ತಾ? 5ನೇದು ಬಂದ್ಬಿಟ್ಟು ಟೋಫು. ಟೋಫು ನಿಮ್ಮ ಸೋಯ್ ಮಿಲ್ಕ್ ಇಂದ ಮಾಡಿರ್ತಾರೆ. ಹಾಲಿಂದ ಹೇಗೆ ನಾವು ರೆಗ್ಯುಲರ್ ಪನೀರ್ ಮಾಡ್ತೀವಿ ಅದೇ ಟೋಫು. ಟೇಸ್ಟ್ ಓಕೆ ಇರುತ್ತೆ, ಬಟ್ ಅದ್ರಲ್ಲಿ 100 ಗ್ರಾಮ್ ಅಲ್ಲಿ ಅರೌಂಡ್ 18 to 20 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಅದರದೇ ಬೇರೆ ವೇರಿಯೇಷನ್ಸ್ ಬರುತ್ತೆ. ಟೆಂಪೆ ಅಂತ, ಅದ್ರಲ್ಲಿ ಸ್ವಲ್ಪ ಮಸಾಲಾನು ಮಿಕ್ಸ್ ಇರುತ್ತೆ. ಇಫ್ ಯು ಆರ್ ವೆಜಿಟೇರಿಯನ್, ಎಸ್ಪೆಷಲಿ ವೀಗನ್, ಯು ನೀಡ್ ಟು ಕನ್ಸಿಡರ್ ಇಟ್. ಈಸಿಲಿ ಚಿಲ್ಲಿ ಮಾಡ್ಕೊಳ್ಬಹುದು ಅಥವಾ ಏರ್ ಫ್ರೈಯರ್ ಅಲ್ಲಿ ರೋಸ್ಟ್ ಮಾಡಿ ತಿನ್ಬಹುದು. ಅಗೇನ್ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ. ಸೂಪರ್ ಪ್ರೋಟೀನ್ ಸೋರ್ಸ್. ಅಂಡ್ ಸೋಯಾ ಪ್ರಾಡಕ್ಟ್ಸ್ ತಗೊಂಡಿದ್ರೆ ಮ್ಯಾನ್ ಬೂಬ್ಸ್ ಬರಲ್ಲ, ಟೆನ್ಷನ್ ಇಲ್ಲದೆ ನೀವು ತಿನ್ಬಹುದು. 4th ಅಲ್ಲಿ ಬೇಸನ್ ಚಿಲ್ಲ ಬರುತ್ತೆ. ಅಂದ್ರೆ ಕಡಲೆ ಹಿಟ್ಟು ಯೂಸ್ ಮಾಡ್ಕೊಂಡು ನೀವು ದೋಸೆ ತರ ಮಾಡ್ಕೊಳ್ಬಹುದು. ಇದರಲ್ಲಿ 100 ಗ್ರಾಮ್ ಅಲ್ಲಿ ಅರೌಂಡ್ 15 to 16 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಇದನ್ನ ನೀವು ಹೈ ಪ್ರೋಟೀನ್ ಕರ್ಡ್ ಜೊತೆ ತಿಂದ್ರೆ ಸೆಕ್ಸಿ ಆಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ನಿಮ್ಮ ಪ್ರೋಟೀನ್ ರಿಕ್ವೈರ್ಮೆಂಟ್ ಕಂಪ್ಲೀಟ್ ಆಗುತ್ತೆ. 3rd ಅಲ್ಲಿ ಬರೋದು ಸೋಯಾ ಚಂಕ್ಸ್. 100 ಗ್ರಾಮ್ಸ್ ಅಲ್ಲಿ ಅರೌಂಡ್ 45 ಗ್ರಾಮ್ಸ್ ಪ್ರೋಟೀನ್ ಸಿಗುತ್ತೆ. ಬಟ್ ಸೋಯಾ ಚಂಕ್ಸ್ ಪ್ರಾಬ್ಲಮ್ ಏನಂದ್ರೆ ನಿಮ್ಗೆ ಕುಕ್ ಮಾಡೋದಲ್ಲಿ. ರೆಸಿಪಿಯಲ್ಲಿ ನೀವು ನನ್ನ ಫೇವರೇಟ್ ರೆಸಿಪಿ ಏನಂದ್ರೆ ಸೋಯಾ ಮಂಚೂರಿಯನ್. ನಾನು ಆಪಲ್ ಸಹ ಹಾಕಿದ್ದೀನಿ, ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ಆಪ್. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಟೇಸ್ಟಿ ರೆಸಿಪಿ. ನೀವು ಟೇಸ್ಟಿಯಾಗಿ ಮಾಡ್ಕೊಂಡ್ರೆ ಸೋಯಾ ಪಾಸ್. ಅದೇ ನಿಮ್ಗೆ ಟೇಸ್ಟಿ ರೆಸಿಪಿ ಮಾಡ್ಲಿಕ್ಕೆ ಗೊತ್ತಿಲ್ಲ, ನಿಮ್ಗೆ ಸೋಯಾ ತಿನ್ನಕ್ ಆಗಲ್ಲ. ನಂಗೂ ಅಷ್ಟೇ ಟೇಸ್ಟ್ ಚೆನ್ನಾಗಿರ್ಬೇಕು. ಅಂಡ್ ತುಂಬಾ ಜನ ಹೇಳ್ತಾರೆ ಸೋಯಾ ಪ್ರಾಡಕ್ಟ್ಸ್ ತುಂಬಾ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಹಾಗೆ ಏನಿಲ್ಲ, ದಿನದಲ್ಲಿ ನೀವು 50 to 60 ಗ್ರಾಮ್ಸ್ ಅಲ್ಲ 100 ಗ್ರಾಮ್ಸ್ ತಿನ್ನೋದ್ರಿಂದ ಸಹ ಏನು ಪ್ರಾಬ್ಲಮ್ ಆಗಲ್ಲ, ನೀವು ತಿನ್ಬಹುದು. ಎಸ್ಪೆಷಲಿ ವೆಜಿಟೇರಿಯನ್ ಆಗಿದ್ರೆ ನಿಮ್ಗೆ ನಾನ್ ವೆಜಿಟೇರಿಯನ್ ಆಪ್ಷನ್ ಇರಲ್ಲ. ಸೊ ಯು ಕ್ಯಾನ್ ಕನ್ಸಿಡರ್ ದಿಸ್. ರ್ಯಾಂಕ್ 2 ಅಲ್ಲಿ ಬರುತ್ತೆ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಸೋರ್ಸ್. ನಾನು ಹೇಳಿದ್ನಲ್ಲ, ಪೀಸ್ ಅಥವಾ ಬ್ರೌನ್ ರೈಸ್ ಅಥವಾ ಲೆಂಟಿಲ್ಸ್ ಯೂಸ್ ಮಾಡ್ಕೊಂಡು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಪೌಡರ್ ಮಾಡ್ತಾರೆ. ಇದು ತುಂಬಾ ಚೆನ್ನಾಗಿರುತ್ತೆ. ಬಟ್ ದೆನ್ ಒಂದೇ ಪ್ರಾಬ್ಲಮ್ ಏನು, ನಂಗೆ ಟೇಸ್ಟ್ ಇಷ್ಟ ಆಗಲ್ಲ, ಯಾಕಂದ್ರೆ ಸ್ವಲ್ಪ ಗ್ರೇನಿ ಇರುತ್ತೆ. ಬಟ್ ದೇರ್ ಆರ್ ಫ್ಯೂ ಬ್ರಾಂಡ್ಸ್ ಕಮಿಂಗ್ ಅಪ್ ವಿತ್ ನೈಸ್ ಪ್ಲಾಂಟ್ ಪ್ರೋಟೀನ್. ನೀವು ಟ್ರೈ ಮಾಡಬಹುದು. ಇದರಲ್ಲಿ ಏನಾಗುತ್ತೆ, ಒಂದು ಸ್ಕೂಪ್ ಅಲ್ಲಿ ನಿಮಗೆ ಅರೌಂಡ್ 24 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಸೊ ಒನ್ ಆಫ್ ದ ಬೆಸ್ಟ್ ಪ್ರೋಟೀನ್ ಸೋರ್ಸಸ್ ವೆಜಿಟೇರಿಯನ್. ಅದು ಸಹ ನೀವು ವೀಗನ್ ಆಗಿದ್ರೆ ದಯವಿಟ್ಟು ಇದನ್ನ ಕನ್ಸಿಡರ್ ಮಾಡಿ, ಯಾಕಂದ್ರೆ ನಿಮ್ಮ ಪ್ರೋಟೀನ್ ರಿಕ್ವೈರ್ಮೆಂಟ್ ಕಂಪ್ಲೀಟ್ ಮಾಡ್ಲಿಕ್ಕೆ ಇದು ಈಸಿ ಆಗಿದೆ. ಫೈನಲಿ ರ್ಯಾಂಕ್ 1 ಅಲ್ಲಿ ಬರೋದು ವೇ ಪ್ರೋಟೀನ್. ಹಾಲಿಂದ ಮಾಡಿರ್ತಾರೆ. ವೇ ಪ್ರೋಟೀನ್ ಅಂದ್ರೆ ಯಾವುದೇ ತರಹದ ಕೆಮಿಕಲ್ ಅಲ್ಲ. ನಿಮ್ಮ ಹಾಲಲ್ಲಿ ಪನೀರ್ ಮಾಡ್ತಾರಲ್ಲ, ಉಳಿದಿರೋ ತಿನ್ ಲೇಯರ್ ಇರುತ್ತಲ್ಲ, ಅದನ್ನ ಫಿಲ್ಟರ್ ಮಾಡಿ ಅದನ್ನ ಪ್ರೊಸೆಸ್ ಮಾಡಿ ವೇ ಪ್ರೋಟೀನ್ ಮಾಡೋದು. ಎಸ್, ಇಟ್ಸ್ ಅ ಪ್ರೊಸೆಸ್ಡ್ ಫುಡ್. ಬಟ್ ದೆನ್ ಇನ್ ಕೇಸ್ ಟ್ರಾವೆಲ್ ಅಲ್ಲಿ ಇದ್ದೀರಾ, ಕುಕ್ ಮಾಡಕ್ ಆಗಲ್ಲ, ಪ್ರೋಟೀನ್ ಕಂಪ್ಲೀಟ್ ಮಾಡಬೇಕು, ಈಸಿಯಾಗಿ ಟೇಸ್ಟಿ ಡೆಸರ್ಟ್ ಮಾಡಬೇಕು, ಯು ಕ್ಯಾನ್ ಕನ್ಸಿಡರ್ ಇಟ್. ಒಂದು ಸ್ಕೂಪ್ ಕಾನ್ಸಂಟ್ರೇಟ್ ಅಲ್ಲಿ ಅರೌಂಡ್ 24 ಗ್ರಾಮ್ಸ್ ನಿಮಗೆ ಪ್ರೋಟೀನ್ ಸಿಗುತ್ತೆ, ವಿಚ್ ಇಸ್ ವೆರಿ ಗುಡ್. ಓವರ್ ಆಲ್ ಇದನ್ನೆಲ್ಲ ಸೇರಿಸಿ ನೀವು ದಿನದಲ್ಲಿ 100 to 120 ಗ್ರಾಮ್ಸ್ ಪ್ರೋಟೀನ್ ತಿಂದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ 60 kgs, ದೆನ್ ಯು ವಿಲ್ ಬಿಲ್ಡ್ ಮಸಲ್ ಆಲ್ಸೋ, ಲೂಸ್ ಫ್ಯಾಟ್ ಆಲ್ಸೋ. ಎಲ್ಲರ ರಿಕ್ವೈರ್ಮೆಂಟ್ ಬೇರೆ ಇರುತ್ತೆ. ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ತಮ್ ರೂಲ್ ಏನಂದ್ರೆ 2 ಗ್ರಾಮ್ಸ್ 1.5 to 2 ಗ್ರಾಮ್ಸ್ ಪರ್ ಕೆಜಿ ಆಫ್ ಯೋರ್ ಬಾಡಿ ವೇಟ್. ಅದ್ರ ಪ್ರಕಾರ ಡಿಸೈನ್ ಮಾಡಿ ನಾವು ಮೀಲ್ ಪ್ಲಾನ್ ಫಾಲೋ ಮಾಡಿ. ಇದೇ ತರ ನಾವು ಕಸ್ಟಮೈಸ್ ಮಾಡಿ ನೋಡಿ ನಾವು ಇಷ್ಟು ಕ್ಲೈಂಟ್ಸ್ ನ ಟ್ರಾನ್ಸ್ಫಾರ್ಮ್ ಮಾಡಿದ್ದೇವೆ. ವೆಜಿಟೇರಿಯನ್ ಕ್ಲೈಂಟ್ಸ್ ಇದು ಯಾವುದೇ ತರ, ತುಂಬಾ ಜನ ಇದರಲ್ಲಿ ವೇ ಪ್ರೋಟೀನ್ ಸಮೇತ ತಗೊಳ್ಳಿಲ್ಲ ವೇಟ್ ಲಾಸ್ ಮಾಡುವಾಗ. ಹೌದು, ಇನ್ ಕೇಸ್ ನಿಮ್ಗೆ ಸಹ ಇದೇ ತರ ಮಾಡಬೇಕು ಇಂಟ್ರೆಸ್ಟ್ ಇದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವೆಬ್ಸೈಟ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಬಟ್ ಡಿಸಿಷನ್ ತಗೊಂಡು ಸೀರಿಯಸ್ ಆಗಿ ಮಾಡಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಗ್ಲೇ ರಿಸಲ್ಟ್ ಬರೋದು. ಓಕೆನಾ? ಹೋಪ್ಫುಲಿ ವಿಡಿಯೋ ಇನ್ಫಾರ್ಮೇಟಿವ್ ಇತ್ತು. ವೆಜಿಟೇರಿಯನ್ ಪ್ರೋಟೀನ್ ಸೋರ್ಸ್ ಬಗ್ಗೆ ಟೆನ್ಷನ್ ಮಾಡಬೇಡಿ. ಇದನ್ನೆಲ್ಲ ತಗೊಳ್ಳಿ. ಬೇರೆ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಹೇಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ಕಡೆಯಿಂದ ಥ್ಯಾಂಕ್ ಯು.